ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದಿನಾಂಕ 19/3/2026ರಂದು APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು KIDB ಝೋನಲ್ ಆಫೀಸ್ ನಲ್ಲಿ ಒಂದು ಫೋರ್ಜರಿ ಅಂಡ್ ಚೀಟಿಂಗ್ ರಿಲೇಟೆಡ್ ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ ಒಂದು ಪ್ರಕರಣ ವರದಿ ಆಗ್ತದೆ. ಈ ಕುರಿತು APMC ಪೊಲೀಸ್ ಸ್ಟೇಷನ್ ಅಲ್ಲಿ 65/26 ಅಡಿಯಲ್ಲಿ ಒಂದು FIR ದಾಖಲಾಗಿರುವಂತದ್ದು. ಇದರ ಮುಖ್ಯ ಸಾರಾಂಶ ಏನಂತಂದ್ರೆ KIDB ಝೋನಲ್ ಆಫೀಸ್ ಬಳ್ಳಾರಿಯಲ್ಲಿ ಸುಮಾರು 2022ರಿಂದ 2026ರವರೆಗೂ ಹೆಚ್ಚು ಕಮ್ಮಿ 16,17,98,000 ಹಣವನ್ನ KIDBಗೆ ಸಂಬಂಧಪಟ್ಟಿರುವಂತಹ ಒಂದು ಫಂಡ್ ಅನ್ನ ಸೈಫನ್ ಮಾಡಿದ್ದಾರೆ ಅನ್ನುವಂಥದ್ದು. ಇದರಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾ ಇರುವಂತದ್ದು ಅದರಲ್ಲಿದ್ದಂತಹ ಟೆಂಪರರಿ ಸ್ಟಾಫ್ ಎಂಪ್ಲಾಯಿ ಯಾರಿದ್ರು ಅವರ ಮೇಲೆ, ಹಾಗೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರೈವೇಟ್ ಪರ್ಸನ್ಸ್, ಅದೇ ರೀತಿ ಬ್ಯಾಂಕ್ ಎಂಪ್ಲಾಯೀಸ್ಗಳ ಮೇಲೆ ಈ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇದರಲ್ಲಿ 2022ರಿಂದ ಇದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದ್ರು KIDBಯಲ್ಲಿ ಅವರ ಚೆಕ್ಗಳನ್ನ, ಅವರ ಸಹಿಯನ್ನ ಫೋರ್ಜ್ ಮಾಡಿಬಿಟ್ಟು ಈ ಹಣವನ್ನ ಬೇರೆ ಬೇರೆ ಇತರೆ ಅಕೌಂಟ್ಗಳಿಗೆ, ಅಂದ್ರೆ ಸಂಬಂಧಪಡದೇ ಇದ್ದಂತವರ ಅಕೌಂಟ್ಗಳಿಗೆ ಹಣವನ್ನ ಹಂತ ಹಂತವಾಗಿ ಕಳಿಸಿ ಈ ಹಣವನ್ನ KIDBಗೆ ಮೋಸ ಮಾಡಿರುವಂತಿದೆ ಅನ್ನುವಂಥದ್ದು ಈ ಕಂಪ್ಲೇಂಟ್ ಅಲ್ಲಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಈ ಕುರಿತು 19ನೇ ತಾರೀಕಿಗೆ ನಾವು ಪ್ರಕರಣವನ್ನ ದಾಖಲು ಮಾಡಿದ್ದೇವೆ. ಈ ಕುರಿತು ಇನ್ವೆಸ್ಟಿಗೇಷನ್ ತುಂಬಾ ಪ್ರಾಥಮಿಕ ಹಂತದಲ್ಲಿರುವಂತದ್ದು. ಆರೋಪಿಗಳ ಮೇಲೆ ಈಗಾಗಲೇ ನಾವು ಅವರನ್ನ ಪತ್ತೆ ಹಚ್ಚುವಂತ ಕಾರ್ಯ ನಡೀತಾ ಇದೆ. ಮೀನ್ ವೈಲ್ ನಮ್ಗೆ ವಂಚನೆ ಮೊತ್ತ 15 ಕೋಟಿಗಿಂತ ಹೆಚ್ಚು ಇದ್ದಿದ್ರಿಂದ ಇದು ಟೆಕ್ನಿಕಲಿ CIDಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಕರಣ. ಈ ಕುರಿತು ಕೂಡ ನಾವು ಮುಂದಿನ ಒಂದು ಪರಿಶೀಲನೆ ಮಾಡಿ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಇದನ್ನ KIDB ಇಂಟರ್ನಲ್ ಅವರ ಪರಿಶೀಲನೆಯಲ್ಲಿ, ಅವರ ಇಂಟರ್ನಲ್ ಆಡಿಟ್ ಅಲ್ಲಿ ಅವರಿಗೆ ಗಮನಕ್ಕೆ ಬಂದಿದ್ದು, ಅವರುಗಳೇ ಇದನ್ನ ಕರೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಇದನ್ನ ವರದಿ ಮಾಡಿರುವಂತದ್ದಿದೆ. ಈಗ ಅದು ಅವರು ಆರೋಪಿತರಾಗಿದ್ದಾರೆ. ಅಲ್ಲಿದ್ದಂತಹ ಒಬ್ಬ ಟೆಂಪರರಿ ಎಂಪ್ಲಾಯಿ, ಅಂದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಇದ್ದಂತವನು ಅದನ್ನ ಮಾಡಿದಾನೆ ಅಂತ ಅವ್ರು ತಿಳಿಸ್ತಾ ಇರುವಂತದ್ದು. ಅವನಿಗೆ ಈ ಅಕೌಂಟ್ ಅಥವಾ ಚೆಕ್ ಬುಕ್ಗಳನ್ನ ಅವನು ಕಸ್ಟೋಡಿಯನ್ ತರ ನಿರ್ವಹಿಸ್ತಾ ಇದ್ದ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಸಿಗ್ನೇಚರ್ಗಳನ್ನ ಫೋರ್ಜ್ ಮಾಡಿದ್ದಾನೆ ಅಂತ ಅವರು ಪ್ರಾಥಮಿಕವಾಗಿ ತಿಳಿಸಿದ್ದಾರೆ. ಸೋ ಫಾರ್ ಯಾವುದು ಅರೆಸ್ಟ್ ಆಗಿಲ್ಲ, ಬಟ್ ನೆಕ್ಸ್ಟ್ ನಾವು ಸ್ಟೆಪ್ ತಗೊಳ್ತಾ ಇದ್ದೀವಿ. ಇದು ಲಾಸ್ಟ್ 4 years ಅವ್ರು ತಿಳಿಸ್ತಾ ಇರೋದು 2022ರಿಂದ 2026 ಪ್ರಸ್ತುತ ಫೆಬ್ರವರಿವರೆಗೆ. ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲೇ ಬರಬೇಕು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.